ಕೀರ್ತನೆಗಳು 135ನೇ ಅಧ್ಯಾಯ 14ನೇ ವಚನ. ನಿಜವಾಗಿ ಯೆಹೋವನು ತನ್ನ ಪ್ರಜೆಯ ನ್ಯಾಯವನ್ನು ಸ್ಥಾಪಿಸುವನು, ತನ್ನ ಸೇವಕರನ್ನು ಕನಿಕರಿಸುವನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆ ನಿಮ್ಮನ್ನು ವಂದಿಸುತ್ತೇನೆ. ಈ ದಿವಸವೂ ಸಹ ದೇವರಾಗಿರುವಂಥ ಯೇಸು ಕರ್ತ ನಿಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ಓದಿಕೊಂಡಂಥ ವಾಕ್ಯದನುಸಾರವಾಗಿ ನಮ್ಮ ದೇವರು ನ್ಯಾಯವನ್ನು ಸ್ಥಾಪಿಸುವಂಥ ದೇವರು, ತನ್ನ ಸೇವಕರನ್ನು ಕನಿಕರಿಸುವವರಾಗಿ ಇದ್ದಾರೆ. ಇಂದು ದೇವರನ್ನು ಅರಿತುಕೊಂಡಿರುವಂಥ ನೀವು, ದೇವರ ಸೇವೆಯ ಭಾರವನ್ನು ಹೊರುತ್ತಿರುವಂಥ ನೀವು, ನಿಮ್ಮ ಪರಿಸ್ಥಿತಿಗಳು, ನೀವು ಬಿದ್ದು ಹೋದಂತಹ, ನೀವು ಅವಮಾನ ಪಟ್ಟದ್ದಕ್ಕೆಲ್ಲದಕ್ಕೂ ಸಹ ದೇವರು ಪ್ರತಿಫಲವನ್ನು ಕೊಡುವವರಾಗಿ ಇದ್ದಾರೆ. ಕಳೆದ 12 ವರ್ಷದ ಹಿಂದೆ ಒಬ್ಬ ದೇವ ಸೇವಕರನ್ನು ಕುರಿತಾಗಿ ನಾನು ನೋಡಲ್ಪಟ್ಟೆವು. ಅವರು ಒಂದು ಬಾರಿ ಒಂದು ಸ್ಥಳಕ್ಕೆ ದೇವರ ಸೇವೆಗೋಸ್ಕರವಾಗಿ ಹೋಗಲ್ಪಟ್ಟಿದ್ರು. ಅವರ ಜೊತೆಯಲ್ಲಿ ಮತ್ತೊಬ್ಬ ಸೇವಕರನ್ನು ಕರೆದುಕೊಂಡು ಹೋಗಿದ್ದರು. ಆ ಒಂದು ಪ್ರಾಂತ್ಯದವರು ಒಳಸಂಚನ್ನು ಮಾಡಿ ಆ ಸೇವಕರನ್ನು ಹಿಡಿಯಲ್ಪಟ್ಟು ಅವರ ಮೇಲೆ ಅಪವಾದನೆಗಳನ್ನು ಮಾಡಲ್ಪಟ್ಟರು. ಸುಳ್ಳಾದಂಥ ಆಪಾದನೆಗಳನ್ನು ಮಾಡಿ ಅವರನ್ನು ಹೊಡೆದು ನಂತರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿಕೊಟ್ರು. ದೇವರು ಅದ್ಭುತವಾಗಿ ಆ ಪೊಲೀಸ್ ಸ್ಟೇಷನ್ನಲ್ಲಿ ಅವರನ್ನು ಬಿಡುಗಡೆ ಮಾಡಲ್ಪಟ್ಟರು. ಆದರೆ ಅವರ ಮೇಲೆ ಸುಳ್ಳಾದಂಥ ಕೇಸುಗಳನ್ನು ದಾಖಲು ಮಾಡಿ ಅನೇಕ ತಪ್ಪಾದಂಥ ಆಪಾದನೆಗಳನ್ನು ಮಾಡಲ್ಪಟ್ಟಂಥ ಕುಟುಂಬಗಳಲ್ಲಿ ಅನೇಕ ಹೋರಾಟಗಳು, ಶೋಧನೆಗಳು ಬಂತು. ಕೆಲವರು ಉರುಳು ಹಾಕಿಕೊಂಡು ಸತ್ತರು. ಮಾತ್ರವಲ್ಲದೆ ಯಾರೆಲ್ಲರೂ ಸಹ ಅವರನ್ನು ಹಿಂಸಿಸಲ್ಪಟ್ಟರು. ಅವರು ಕರ್ತನ ಕಡೆಗೆ ಮನದಿರುಗಲ್ಪಟ್ಟರು. ಈಗಲೂ ಸಹ ಅವರು ದೇವರನ್ನು ಆರಾಧಿಸ್ತಾ ಇದ್ದಾರೆ, ದೇವರನ್ನು ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದಾರೆ. ಇದೆಲ್ಲವೂ ಸಹ ಆಗಲಿಕ್ಕೆ ಸುಮಾರು ವರ್ಷಗಳೇ ತೆಗೆದುಕೊಳ್ಳಲ್ಪಟ್ಟಿತು. ಆದರೆ ಕರ್ತನು ಎಂದಿಗೂ ಸಹ ನಿಮ್ಮ ವಿಷಯದಲ್ಲೂ ಸಹ ಮರೆತು ಬಿಡುವಂಥ ದೇವರಲ್ಲ. ನೀವು ಪಟ್ಟಂಥ ಅವಮಾನಕ್ಕೆ ಪ್ರತಿಫಲವನ್ನು ಕೊಡುವಂಥ ದೇವರು. ನಿಮ್ಮನ್ನು ನ್ಯಾಯವನ್ನು ಸ್ಥಾಪಿಸ್ತಾರೆ, ನಿಮಗೆ ಕನಿಕರವನ್ನು ತೋರಿಸಲ್ಪಡ್ತಾರೆ. ಅದಕ್ಕೋಸ್ಕರವಾಗಿ ನೀವು ಕರ್ತನಲ್ಲಿ ದೀರ್ಘಶಾಂತರಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಬೇಕಷ್ಟೇ. ನಿಮಗೆ ವಿರುದ್ಧವಾಗಿ ನಡೆದುಕೊಂಡಂಥವರು, ನಿಮ್ಮನ್ನು ಬೈದಂಥವರು, ನಿಮ್ಮನ್ನು ನಿಂದಿಸಲ್ಪಟ್ಟಂಥವರು ಎಲ್ಲರ ಮೊಣಕಾಲುಗಳು ಸಹ ದೇವರಾಗಿರುವಂಥ ಯೇಸು ಕರ್ತನ ಸಮ್ಮುಖದಲ್ಲಿ ಅಡ್ಡ ಬೀಳುವ ಹಾಗೆ ಕರ್ತನು ಉಪಯೋಗಿಸಲಿಕ್ಕೆ ಶಕ್ತರಾಗಿದ್ದಾರೆ. ನಿಮ್ಮ ಮುಖಾಂತರವಾಗಿ ದೇವರ ಕಾರ್ಯಗಳನ್ನು ಮಾಡುತ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಅನೇಕ ವಿಧವಾದಂಥ ಹೋರಾಟಗಳಲ್ಲಿ ಸೋತು ನಲಗಿರುವಂತಹ ಈ ಸಹೋದರಿಯನ್ನ ಸೇವಕರನ್ನು ಮುಟ್ಟಿರಿ ಅಪ್ಪ. ಅವರ ನ್ಯಾಯವನ್ನು ಸ್ಥಾಪಿಸಿರಿ, ಕನಿಕರಿಸಿ ನಡೆಸಿರಿ. ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.